ಕೈಲಿ ಸಂವಿಧಾನ ಪುಸ್ತಕ ಇನ್ನೊಬ್ಬ ಇದ್ರಲ್ಲ ಆಕೆ ಅಕ್ಕನ ತಂಗಿನು ಅವಳು ಇವತ್ತು ನಮ್ಮ ಕೈಗೆ ಸಂವಿಧಾನ ತೋರಿಸ್ತಾ ಇದ್ದಾರೆ. ಅಲ್ರಿ ನಿಮ್ಮ ತಾತನ ಕೈಗೆ ನಮ್ಮ ಅಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ 1950ರಲ್ಲೇ ಸಂವಿಧಾನ ಕೊಟ್ಟಲ್ಲ, ಏನ್ ಮಾಡಿದ್ರಿ? ಜಾರಿ ಮಾಡಿದೆ. ಈಗ ಸಂವಿಧಾನ ಪೀಠಿಗೆ ಓದ್ತೀವಿ, ಸಂವಿಧಾನ ಎತ್ಕೊಂಡಿದೀವಿ ಅಂತ ನಾಟಕ ಆಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅಪ್ಪಟ ಅಂಬೇಡ್ಕರ್ವಾದಿಗಳಿಗೆ ಬಹುಜನರಿಗೆ ಇದು ಅರ್ಥ ಆಗಿದೆ, ಈ ನಾಟಕ ಅರ್ಥ ಆಗಿದೆ. ಇವ್ರ ಕೈಗೆ 55 ವರ್ಷ ಸಂವಿಧಾನ ಕೊಟ್ಟರೆ ರೂಲ್ ಅದನ್ನ ಜಾರಿ ಮಾಡಿದ್ರೆ ರೂಲ್ ಸಂವಿಧಾನ ಇವರು ಏನ್ ಮಾಡ್ತಾರೆ? ರಕ್ಷಣೆ ಮಾಡ್ತಾರೆ. ಇವರು ಕಾಂಗ್ರೆಸ್ನವರು ನಾಟಕ ಆಡ್ಬೇಕು. ಯಾರು ಬಂದು ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರು ನಮ್ಮ ಕಾರ್ಯಕರ್ತರು ಕೇಳಿದ್ರೆ, ನಿಮ್ ಕೈ 55 ವರ್ಷ ಸಂವಿಧಾನವನ್ನ ಕೊಟ್ಟಿದ್ರಲ್ಲ ನಮ್ಮ ಅಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್, ಏನ್ ಮಾಡಿದ್ರಿ? ಈಗ ಮೊದಲನೇ ಪೇಜ್ ತೆಗೆದಿದ್ರಿ ಪೀಠಿಗೆ ಓದಕ್ಕೆ, ನೀವು ಸಂವಿಧಾನದ ಒಳಗಡೆ ಹೋಗಿಲ್ಲ. ಅಕ್ಕ ಮಾಯಾವತಿ 4 ಸಲ ಮುಖ್ಯಮಂತ್ರಿ ಆಗಿ ಹೇಗೆ ಸಂವಿಧಾನವನ್ನ ಜಾರಿ ಮಾಡಿದ್ದಾರೆ ಅಂತ ಕೂತ್ಕೊಂಡು ಪಾಠ ಮಾಡ್ರಿ. ಅವ್ರು ಪಾಠ ಮಾಡ್ರಿ, ನಿಮ್ಗೆ ಗೊತ್ತಾಗ್ಬೇಕದು. ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ, ಎಷ್ಟು ಭೂಮಿ ಕೊಟ್ಟಿದ್ದಾರೆ, ಶಿಕ್ಷಣ ಕ್ಷೇತ್ರಕ್ಕೆಲ್ಲ ಏನೆಲ್ಲ ಮಾಡಿದ್ದಾರೆ ಅಂತ ಕೂರಿಸ್ಕೊಂಡು ಅವ್ರು ಪಾಠ ಹೇಳ್ರಿ. ಇಲ್ಲಿ ಬಿಜೆಪಿ ಅವರಂತ ಸಂವಿಧಾನದ ಹತ್ರ ಬರಲ್ಲ. ಸಂವಿಧಾನದ ಬಗ್ಗೆ ಬಿಜೆಪಿ ಅವರು ಮಾತಾಡಕ್ ಬಂದ್ರೆ ಅವ್ರು ಬಂದಿರ್ತಕ್ಕಂಥದ್ದೇ ಸಂವಿಧಾನವನ್ನ ನಾಶ ಮಾಡಕ್ಕೆ, ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಇರ್ತಕ್ಕಂಥದ್ದೇ ಕಾಂಗ್ರೆಸ್. ನಮ್ಗೆ ಇದು ಅರ್ಥ ಆಗಿದೆ. ಪಾಪ ಇನ್ ಬೇರೆ ಪಕ್ಷದವ್ರಿಗೆ ದಳಗಳು ಪಳಗಳಿಗೆಲ್ಲ ಸಂವಿಧಾನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅವ್ರು ನಿಜ ತಾನೆ? ಅವ್ರು ಗೊತ್ತಿರೋದೇನು? ಅಧಿಕಾರ, ಹಣ, ಆಸ್ತಿ, ಜಾತಿ, ಕೋಮುವಾದ ಇಷ್ಟು ಮಾತ್ರ. ಹಾಗಾಗಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಾಗತ್ತೆ ಇಲ್ಲ. ಯಾವುದೇ ಪಕ್ಷದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂತ ಬಂದ್ರೆ ಇದು ಲೋಕಿ ಅಂತ ಅರ್ಥ ಮಾಡಿಕೊಂಡು ಬಹುಜನ ಸಮಾಜ ಪಕ್ಷವನ್ನ ಗೆಲ್ಲಿಸಿಕೊಳ್ಳೇಬೇಕು. ಇನ್ನು 5-10 ವರ್ಷದಲ್ಲಿ ಕರ್ನಾಟಕದಲ್ಲಿ ನಾವು ಸುತ್ತಾಡಿ ಓಡಾಡಿ ರಾಷ್ಟ್ರ ಮಟ್ಟದಲ್ಲಿ ಅಕ್ಕ ಮಾಯಾವತಿ ಇದ್ದೇ ಇದ್ದಾರೆ, ರಾಜ್ಯ ಮಟ್ಟದಲ್ಲೂ ಹೋರಾಟಗಾರರಿದ್ದಾರೆ, ಜಿಲ್ಲೆ, ತಾಲೂಕು. ನಾನು ನನ್ನ ಗ್ರಾಮದಲ್ಲಿ ಏನ್ ಮಾಡ್ತೀನಿ, ಒಂದು ದಿನಕ್ಕೆ 1 ಓಟನ್ನಾದ್ರೂ ಬಹುಜನ ಸಮಾಜ ಪಾರ್ಟಿಗೆ ಕೊಡಿಸ್ದೆ ನಾನು ನಿದ್ರೆ ಮಾಡಲ್ಲ ಅಂತ ತೀರ್ಮಾನ ಮಾಡ್ಬೇಕು. ನೀವು ಒಂದು ದಿನಕ್ಕೆ 1 ಓಟು, ಒಂದು ದಿನಕ್ಕೆ ಒಬ್ಬ ಕಾರ್ಯಕರ್ತ 1 ಓಟನ್ನು ಸಂಪಾದನೆ ಮಾಡ್ರಿ. ಅವ್ವ, ಅಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ಅಣ್ಣ, ತಮ್ಮ, ಕೊಲೀಗ್ಸು ಎಲ್ಲೋ ಕೂತ್ಕೊಂಡು ಭಾಷಣ ಮಾಡೋದ್ ಬೇಡ. ಒಂದು ದಿನಕ್ಕೆ ಒಬ್ಬ ಕಾರ್ಯಕರ್ತ 1 ಓಟನ್ನ ಪರಿವರ್ತನೆ ಮಾಡಿದ್ರೆ 365 ದಿನಕ್ಕೆ, ಒಂದು ವರ್ಷಕ್ಕೆ 365 ಓಟ್ ಒಬ್ಬ ಕಾರ್ಯಕರ್ತರಿಂದ ಇಂಟು 5 ಅಂತ ಹೇಳಿದ್ರೆ ಒಬ್ಬ ಕಾರ್ಯಕರ್ತ ಎಷ್ಟು ಮಾಡ್ಬೋದು? 1,500 ಇಂದ 2,000 ಓಟನ್ನ ಒಬ್ಬ ಕಾರ್ಯಕರ್ತ ಮನಸ್ಸು ಮಾಡಿದ್ರೆ ಹಾಕ್ಸ್ಬೋದು. ಅಷ್ಟು ತಾಕತ್ತಿದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ, ದಾದಾ ಸಾಹೇಬ್ ಕಾಶಿರಾಮ್ಜಿ ಅವರ ವಿಚಾರ, ಅಕ್ಕ ಮಾಯಾವತಿಯವರ ಸಾಧನೆಯನ್ನ ಹೇಳಿ ಬಹುಜನ ಸಮಾಜ ಪಾರ್ಟಿಯನ್ನ ಕಟ್ಟಬೇಕು. ನೀವು 8 ಗಂಟೆ ಕೆಲಸ ಮಾಡ್ರಿ, 1 ಗಂಟೆ ಪಕ್ಷದ ಕೆಲಸ ಮಾಡಿ. ದಿನ 1 ಗಂಟೆ ಕೆಲಸ ಮಾಡಿ. ದಯವಿಟ್ಟು ಅದನ್ನೇ ಕಾಶಿರಾಮ್ ಸಾಹೇಬ್